ನಿಮ್ಮ ಮನೇಲಿ ಏನಾದರೂ ತುಳಸಿ ಗಿಡ ಒಣಗಿದರೆ ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಅದರಿಂದ ನೀವು ಬತ್ತಿಗಳನ್ನು ಮಾಡಿ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿಗೆ ಸಮರ್ಪಣೆ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅಂತ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಒಣಗಿದ ತುಳಸಿ ಕಟ್ಟೆಗಳಿಂದ ಬತ್ತಿಗಳನ್ನು ಮಾಡಿ ನಾವು ಯಾವ ರೀತಿ ದೇವರಿಗೆ ಅರ್ಪಿಸಬೇಕು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ. ತುಳಸಿ ಬತ್ತಿಗಳನ್ನ ಮಾಡೋದಕ್ಕೆ ಒಣಗಿದಂತಹ ತುಳಸಿ ಕಡ್ಡಿ, ಶುದ್ಧವಾದ ಹತ್ತಿ, ಶುದ್ಧವಾದ ತುಪ್ಪ ಹಾಗೂ ಮಣ್ಣಿನ ದೀಪವನ್ನು ತೆಗೆದುಕೊಳ್ಬೇಕು. ಒಣಗಿದ ತುಳಸಿ ಕಡ್ಡಿನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಬೇಕು. ನಂತರ ಅದನ್ನು ಹತ್ತಿಯಿಂದ ಬತ್ತಿಯನ್ನಾಗಿ ಮಾಡಿಕೊಳ್ಬೇಕು. ಹಾಗೂ ತುಪ್ಪದಲ್ಲಿ ಈ ಒಂದು ಬತ್ತಿಯನ್ನು ನೆನೆಸಿಟ್ಕೊಂಡು ಕರ್ಪೂರದ ಪುಡಿಯನ್ನು ಬತ್ತಿಗೆ ಅಂಟಿಸ್ಕೊಳ್ಬೇಕು. ಚೆನ್ನಾಗಿ ಉರಿಯುತ್ತೆ ಕರ್ಪೂರ ಹಾಕೋದ್ರಿಂದ. ನಂತರ ಅದನ್ನು ದೀಪದಲ್ಲಿ ಇಟ್ಕೊಂಡು ದೇವರಿಗೆ ನಾವು ಬೆಳಗಬೇಕು. ದೇವರಿಗೆ ಯಾವಾಗಲೂ ಆರತಿಯನ್ನು ಮಾಡಬೇಕಾದ್ರೆ ನಾವು ದೇವರ ಪಾದಕ್ಕೆ ನಾವು 4 ಬಾರಿ ಆರತಿ ಮಾಡಬೇಕು. ದೇವರ ಉದರಕ್ಕೆ 2 ಬಾರಿ ಆರತಿ ಮಾಡಬೇಕು. ದೇವರ ಮುಖಾರವಿಂದಕ್ಕೆ 3 ಬಾರಿ ಆರತಿ ಮಾಡಬೇಕು. ಹಾಗೂ ಸರ್ವಾಂಗಕ್ಕೂ 7 ಬಾರಿ ನಾವು ಆರತಿಯನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಈ ರೀತಿಯಾಗಿ ಒಣಗಿದಂತಹ ತುಳಸಿ ಕಡ್ಡಿಗಳನ್ನ ನಾವು ದೀಪವನ್ನಾಗಿ ಮಾಡಿಕೊಂಡು ಹಚ್ಚೋದ್ರಿಂದ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುತ್ತೆ ಹಾಗೂ ನಮಗೆ ಒಂದು ಪುಣ್ಯ ಫಲವನ್ನು ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಿಮ್ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಒಣಗಿದರೆ ಅದನ್ನು ಬಿಸಾಕೋದಕ್ಕೆ ಹೋಗಬೇಡಿ. ಅದನ್ನು ಬೇರು ಸಮೇತ ಕಿತ್ತು ತೊಳೆದಿಟ್ಕೊಂಡು ಅದನ್ನು ಒಣಗಿಸಿದಾದ್ಮೇಲೆ ನಂತರ ಅದನ್ನು ಬತ್ತಿಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಿ ಇಲ್ಲ ಧೂಪವನ್ನಾಗಿ ಹಾಕಿಬಿಡಿ.